ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಬರ್ತೇಜ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 14ನೇ ಭಾಗವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾರು ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಟೈಮ್ ಅನ್ನು ವ್ಯರ್ಥ ಮಾಡೋದು ಬೇಡ, ಡೈರೆಕ್ಟ್ ಕ್ವಶನ್ಸ್ ಹೋಗೋಣಂತೆ. ಹಾಗಿದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಫಸ್ಟ್ ಕ್ವಶನ್ ನೋಡ್ರಿ. ಬ್ರಾಕೆಟ್ 50 + 70 ಬ್ರಾಕೆಟ್ ಕಂಪ್ಲೀಟ್ ಅಲ್ಲಿ 20% ಎಷ್ಟು ಅಂತ ಕ್ವಶನ್ ಐತಿ. ಈಗ ನೋಡ್ರಿ, ಫಸ್ಟ್ ಏನು ಮಾಡ್ಕೋಬೇಕೀಗ, ಬ್ರಾಕೆಟ್ ಮಾಡ್ಕೋರಿ. 50 + 70 ಮಾಡಿದ್ರೆ ಎಷ್ಟಾಗತ್ತೆ ರೀ? 120 ಆಗುತ್ತಾ. ಈಗೇನ್ರಿ 20% ಆಫ್ 120 ಅಂತ ಐತಿ. ಈಗ ಇಂಟು 8% 100ಕ್ಕೆ 20%. 20% ಅಂತಂದ್ರೆ 0 0 ಕ್ಯಾನ್ಸಲ್ಲ, ಈ 0 ಕ್ಯಾನ್ಸಲ್ಲ. 12 ಆಡ್ಲೆ ಎಷ್ಟು ರೀ? 12 ಆಡ್ಲೆ 24 ಆಗುತ್ತಾ. ಹಾಗಿದ್ರೆ ಸರಿಯಾದ ಉತ್ತರ ಏನ್ರಿ? 24 ಆಗುತ್ತಾ. ಆಪ್ಷನ್ ನಂಬರ್ B2 ಇಸ್ ದ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಸಮಬಾಹು ತ್ರಿಭುಜದ ಬದಿಗಳು 8 ಸೆಂಟಿಮೀಟರ್ ಇವೆ. ಹಾಗಾದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಐತಿ. ಈ ರೀತಿ ಕ್ವಶನ್ ಬಂದಾಗ ಇದಕ್ಕೊಂದು ಫಾರ್ಮುಲಾ ಬರ್ತದೆ ನೋಡ್ರಿ. √3 / 4 × a². 4 × a². ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಆನ್ಸರ್ ಬರುತ್ತೆ ನೋಡ್ರಿ. ಏನಿದೆ ನಮ್ದು? ತ್ರಿಭುಜದ ಸಮಬಾಹು ತ್ರಿಭುಜಗಳ ಬದಿಗಳು ಎಷ್ಟೈತಿ ರೀ? 8 ಸೆಂಟಿಮೀಟರ್ ಐತಿ. ಈಗ ತ್ರಿಭುಜ ಯಾವ ರೀತಿ ಇರ್ತೈತಿ ರೀ? ತ್ರಿಭುಜ ಅಂತಂದ್ರೆ, ಸಮಬಾಹು ತ್ರಿಭುಜ ಅಂದ್ರೆ ಪ್ರತಿಯೊಂದು ಬದಿನೂ ಸೇಮ್ ಇರ್ತಾವೆ. ಇದೊಂದು ಸಮಬಾಹು ತ್ರಿಭುಜ. ಇದು ಕೂಡ ಸೇಮ್ ಇರುತ್ತಾ, ಇದು ಕೂಡ ಸೇಮ್ ಇರುತ್ತಾ, ಇದು ಕೂಡ ಸೇಮ್ ಇರುತ್ತಾ. ಇಲ್ಲೂ 8 ಸೆಂಟಿಮೀಟರ್ ಐತಿ, ಇಲ್ಲೂ 8 ಸೆಂಟಿಮೀಟರ್ ಐತಿ, ಇಲ್ಲೂ 8 ಸೆಂಟಿಮೀಟರ್ ಐತಿ. ಈ ರೀತಿ ಇದ್ದಾಗ ಈ ನೋಡ್ರಿ, √3 / 4 × ಏನೈತಿ? a² ಅಂತಂದ್ರೆ, ಎ ಅಂತಂದ್ರೆ ಏನ್ರಿ? ನಾವು ಇದು 8 ಅಂತ ತಿಳ್ಕೊಬೇಕು. a². 8 ಎಂಟ್ಲೆ ಎಷ್ಟು? 8 ಎಂಟ್ಲೆ 64 ಆಗ್ತದ. ನೀವು ಏನು ಮಾಡಿರಿ? 8 × 8 ಅಂತ ಮಾಡ್ಕೊಳ್ರಿ. 4 1 4, 4 2 8 ಆಗ್ತದ. 8 2 ಎಷ್ಟು ರೀ? 16. √3 × 16 ಆಯಿತು. ಹಾಗಿದ್ರೆ ಇದು ಆನ್ಸರ್ ಏನಾಗುತ್ತೆ ರೀ? 16 ಈಚ್ ಕಡೆ ಬರುತ್ತೆ ಆನ್ಸರ್. 16√3 ಇದು ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಹಾಗಿದ್ರೆ ಆಪ್ಷನ್ ನಂಬರ್ ಯಾವ್ದು ನೋಡ್ರಿ? ಆಪ್ಷನ್ C3 ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ನಿರ್ದಿಷ್ಟ ಮೊತ್ತದ ಮೇಲೆ 2 ವರ್ಷಗಳಿಗೆ 5% ದರದಲ್ಲಿ ಚಕ್ರ ಬಡ್ಡಿ 320 ರೂಪಾಯಿ ಆಗಿದ್ದರೆ ಆ ಮೊತ್ತಕ್ಕೆ ಅದೇ ದರದಲ್ಲಿ ಮತ್ತು ಅದೇ ಅವಧಿಗೆ ಸರಳ ಬಡ್ಡಿ ಎಷ್ಟಾಗುತ್ತದೆ ಅಂತ ಕ್ವಶನ್ ಐತಿ. ಈ ರೀತಿ ಕ್ವಶನ್ ಕೊಟ್ಟಾಗ ಇದು ಶಾರ್ಟ್ಕಟ್ ಯಾವ ರೀತಿ ಬಿಡಿಸೋದು ನೋಡ್ರಿ. ಏನು ಹೇಳಿದಾರೆ ಈಗ ಅವರ? ಚಕ್ರ ಬಡ್ಡಿಯಲ್ಲಿ 2 ವರ್ಷ ಅಂತ ಕೊಟ್ಟಾರ, 5% ಅಂತ ಕೊಟ್ಟಾರ, ಚಕ್ರ ಬಡ್ಡಿ ಕೊಟ್ಟಾರ. ಆದ್ರೆ ಅವ್ರು ಏನು ಕೊಟ್ಟಿಲ್ಲ? ಪ್ರಿನ್ಸಿಪಲ್ ಕೊಟ್ಟಿಲ್ಲ. ಪ್ರಿನ್ಸಿಪಲ್ ಕೊಟ್ಟಿಲ್ಲ ಅಂದ್ರೆ ನಾವು ಈಗ ಮೊದಲ ಚಕ್ರ ಬಡ್ಡಿ ಒಳಗೆ ಪ್ರಿನ್ಸಿಪಲ್ ಎಷ್ಟೈತೆ ಅಂತ ಕಂಡುಕೋಬೇಕಾ? ಪ್ರಿನ್ಸಿಪಲ್ ಕಂಡುಬೇಕಾದ್ರೆ ಏನು ಪ್ರಿನ್ಸಿಪಲ್ ಗೊತ್ತಿಲ್ಲ ಅಂದ್ರೆ 100 ಇಟ್ಕೊಳ್ರಿ. 100 × 8% ಬಡ್ಡಿ ಐತಿ, 5% ಬಡ್ಡಿ ಐತಿ, ಡಿವೈಡೆಡ್ ಬೈ 100ಕ್ಕೆ 5% ಬಡ್ಡಿ ಅಂತಂದ್ರೆ 5 ಜಾಸ್ತಿ ಮಾಡ್ಕೋಬೇಕು, 105 ಇಂಟು ಇದು 1 ವರ್ಷ ಆಯಿತು. 8 ವರ್ಷ ಯಾರವ್ರ? 2 ವರ್ಷ ಯಾರ, ಮತ್ತು 100ಕ್ಕೆ 105. ಫರ್ದರ್ ಸಿಂಪ್ಲಿಫಿಕೇಶನ್ ನೋಡ್ರಿ. 0 0 ಕ್ಯಾನ್ಸಲ್, ಈ 0 ಹೋಗಂಗಿಲ್ಲ. 5 2 10, 5 1 5, 5 2 0 0. ನೆಕ್ಸ್ಟ್ 5 ಹೋಗೈತೆ ನೋಡ್ರಿ. 5 4 20, 5 2 5 1 21 × 21 ಮಾಡಿದ್ರೆ ಎಷ್ಟಾಗತ್ತೆ ರೀ? 441 ಡಿವೈಡೆಡ್ ಬೈ 4 ಐತಿ. 4 1 4, 4 1 4, 4 1 4 ಎಷ್ಟು ಉಳಿತಾ? ಈಗ 1 4ಕ್ಕಿಂತ ಸಣ್ಣ ಸಂಖ್ಯೆ ಐತಿ, ಅದಕ್ಕೆ ಏನು ಮಾಡ್ಬೇಕು? ಇಲ್ಲೊಂದು 0 ಇಟ್ಕೋರಿ. ಈಗ ಇಲ್ಲೊಂದು ಪಾಯಿಂಟ್ ಕೊಟ್ಟರೆ 1 ಮುಂದೆ 0 ಬರ್ತದೆ. ಎಷ್ಟಾಗುತ್ತಾ? 4 2 8, ಎಷ್ಟು ಉಳಿತು? 2 ಉಳಿತು. ಆಲ್ರೆಡಿ ಪಾಯಿಂಟ್ ಐತಿ, 2 ಮುಂದೆ 0 ಕೊಡ್ರಿ. 20 ಆಯಿತು. 4 ಎಷ್ಟಲೇ 20 ರೀ? 4 5 20. 5 ಎಷ್ಟಾಗ್ತದ? 110.25 ಆಯ್ತು. ಈಗ ನೋಡ್ರಿ, ಲಕ್ಷ ಕೊಡ್ರಿ.
ನಾವು ಪ್ರಿನ್ಸಿಪಲ್ 100 ತೊಗೊಂಡಾಗ ನಮ್ಮ ಇದು ಎಷ್ಟಾಯ್ತು ರೀ, ಒಟ್ಟು ಮೊತ್ತ ಸಮ್ ಎಷ್ಟಾಯಿತು 110.25 ಆಯಿತು. ನಮ್ಗೆ ಇದ್ರ ಬಡ್ಡಿ ಎಷ್ಟು ಸಿಗ್ತದೆ ಚಕ್ರ ಬಡ್ಡಿ 100 ಇದ್ದದ್ದು 110.25 ಆಯ್ತಂದ್ರೆ ನಮಗೆ ಬಡ್ಡಿ ಎಷ್ಟು ಸಿಕ್ತೀರಿ, ಬಡ್ಡಿ 10.25 ಬಡ್ಡಿ ಎಷ್ಟು ಸಿಕ್ತು 10.25 ಸಿಕ್ತು. ಇದನ್ನು ಬಿಟ್ಟು ಬಿಡ್ರಿ. ಈಗ 100 ಪ್ರಿನ್ಸಿಪಲ್ ಇದ್ದಾಗ 10.25 ಚಕ್ರ ಬಡ್ಡಿ ಸಿಕ್ಕೈತಂದ್ರೆ ನಮ್ಗೆ ಇಲ್ಲಿ ಚಕ್ರ ಬಡ್ಡಿ ಎಷ್ಟೈತಿ 328 ಚಕ್ರ ಬಡ್ಡಿ ಇದ್ದಾಗ ಪ್ರಿನ್ಸಿಪಲ್ ಎಷ್ಟು ಇರ್ತೈತಿ ಎಕ್ಸ್. 100 ಪ್ರಿನ್ಸಿಪಲ್ ಇದ್ದಾಗ 10.25 ಚಕ್ರ ಬಡ್ಡಿ ಆಗೈತಿ. 325 ಚಕ್ರ ಬಡ್ಡಿ ಇದ್ದಾಗ ನಮ್ಮ ಪ್ರಿನ್ಸಿಪಲ್ ಎಷ್ಟು ಆಕೈತಿ ಅಂತ ಗೊತ್ತಿಲ್ಲ, ಎಕ್ಸ್ ಇಟ್ಕೋರಿ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಇನ್ನು ನೋಡ್ರಿ ಎಕ್ಸ್ ಅಪೋಸಿಟ್ ಯಾವ ಸಂಖ್ಯೆ ಐತಿ 10.25 ಕೆಳ ಬರ್ತದೆ, ಮ್ಯಾಗಿನ ಬರ್ತೈತಿ 328 ಇಂಟು 100 ಬರ್ತೈತಿ. ಈ ಫರ್ದರ್ ಸಿಂಪ್ಲಿಕೇಶನ್ ನೋಡ್ರಿ, ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಇತ್ತಂದ್ರೆ ಇದ್ರ ಮುಂದೆ 2 0 ಇಟ್ಕೊಂಡ್ರೆ ಇದು ಪಾಯಿಂಟ್ ಹೋಗಿಬಿಡ್ತೈತಿ. ಎಷ್ಟಾಗ್ತದ 1025 ಆಯ್ತು. ಓಕೆ, ಈಗ ನೋಡ್ರಿ 25 4 2 0 ಆ್ಯಸ್ ಇಟ್ ಇಸ್. 25 4 100 ಎಷ್ಟೈತೆ ನೆಕ್ಸ್ಟ್ 25 25 1 25. ಇಷ್ಟಾದ ನಂತರ ನೆಕ್ಸ್ಟ್ ಕಟ್ತಾ ನೋಡ್ರಿ 41 ಸಣ್ಣ ಸಂಖ್ಯೆಯಲ್ಲಿ ಕಟ್ತವ್ರು ಯಾಕೆ ಬರಂಗಿಲ್ಲ, ಯಾಕೆ ಬರಂಗಿಲ್ಲ, ಅದು ಪ್ರೈಮ್ ನಂಬರ್ ಐತಿ. 41 ಪ್ರೈಮ್ ನಂಬರ್ ಐತಿ, ಡೈರೆಕ್ಟ್ 41 ಹಿಡಿಬೇಕು. ಈಗ 41ರಲ್ಲಿ ಎಷ್ಟರಲ್ಲಿ ಹೋಗುತ್ತೆ ಅಂತಂದ್ರೆ 41 ಮಗ್ಯಾಗ ಎಷ್ಟರಲ್ಲಿ ಮಾಡಿದ್ರೆ ಯೂನಿಟ್ ಡಿಜಿಟ್ 8 ಬರ್ತೈತಿ ನೋಡ್ಬೇಕು. 41 1 1 ಆಗ್ತದೆ, 48 8 ಆದ್ರೆ ಯೂನಿಟ್ ಡಿಜಿಟ್ 8 ಬರ್ತೈತಿ. ಅಂದ್ರೆ 41 ಇಂಟು 8 ಮಾಡ್ರಿ, 8 1 8 8 4 32 ಎಷ್ಟು ಬಂತ 328 ಬಂತು. ಹಾಗಿದ್ರೆ 41 1 41 8 8 4 ಎಷ್ಟು 32 ಆಯಿತು. 2 0 ಆ್ಯಸ್ ಇಟ್ ಈಸ್. ಇದು ಬಂದಿದ್ದ ಆನ್ಸರ್ ಅಲ್ಲ, ನಮಗೇನು ಸಿಕ್ತೀಗ ಮೊತ್ತ ಸಿಕ್ತು. ಯಾವ ಮೊತ್ತ ಪ್ರಿನ್ಸಿಪಲ್. ಪ್ರಿನ್ಸಿಪಲ್ ಸಿಕ್ಕ ನಂತರ ಇದ ಕೊನೆ ಆನ್ಸರ್ ಆಗಿರಂಗಿಲ್ಲ. ಇಲ್ಲಿ ಐತೆ ನೋಡ್ರಿ, ಬಂದಿರೋ ಮೊತ್ತಕ್ಕೆ ಅದೇ ಮೊತ್ತಕ್ಕೆ ಅದೇ ದರದಲ್ಲಿ ಅದೇ ಅವಧಿಗೆ ಸರಳ ಬಡ್ಡಿ ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಈಗ ನೋಡ್ರಿ ಪ್ರಿನ್ಸಿಪಲ್ ಎಷ್ಟೈತಿ ಇಲ್ಲಿ 3,200 ಪ್ರಿನ್ಸಿಪಲ್ ಬಂತ. ರೇಟ್ ಎಷ್ಟೈತಿ ಅದೇ ದರದಲ್ಲಿ ಅಂದಾರ, ಎಷ್ಟಿದ್ದಾರ 5%. 5% ಏನು ಹೇಳಿದಾರೆ ಅದೇ ಅವಧಿಗೆ ಎಷ್ಟು ವರ್ಷ ಐತಿ 2 ವರ್ಷ. ಟೈಮ್ ಎಷ್ಟೈತಿ 2 ವರ್ಷ. ಆಗಿದ್ರೆ ಎಸ್ ಐ ಈಜ್ವಲ್ ಟು ಗೊತ್ತಿಲ್ಲ. ಎಸ್ ಐ ಗೊತ್ತಿಲ್ಲದ್ರೆ ಎಸ್ ಐ ಫಾರ್ಮುಲಾ ಏನೈತಿ ರೀ, ಎಸ್ ಐ ಈಜ್ವಲ್ ಟು PTR ಡಿವೈಡೆಡ್ ಬೈ 100 ಐತಿ. ಇಲ್ಲಿ ನೋಡ್ರಿ ಪ್ರಿನ್ಸಿಪಲ್ ಎಷ್ಟೈತಿ 3,200 ಐತಿ ಇಂಟು ಟೈಮ್ ಎಷ್ಟೈತಿ 2 ವರ್ಷ. ಟೈಮ್ ಎಷ್ಟೈತಿ 2 ವರ್ಷ ಇಂಟು ರೇಟ್ ಎಷ್ಟೈತಿ 5% ಡಿವೈಡೆಡ್ ಬೈ 100 ಐತಿ. ಇಲ್ಲಿ 100 ಬರ್ಕೋರಿ. ಈ 2 ಜೋಡಿ ಕ್ಯಾನ್ಸಲ್ಲ, ಈ 2 ಜೋಡಿ ಕ್ಯಾನ್ಸಲ್ಲ. 32 ಇಂಟು ಎಷ್ಟಾಕೈತಿ 62 ಆಯಿತು. 62 ಇಂಟು 5 ಮಾಡಿ ಎಷ್ಟಾಗತ್ತೆ ನೋಡ್ರಿ, 32 ಇಂಟು 2 ಎಷ್ಟಾಕೈತಿ 64 ಆಕೈತಿ. 64 ಇಂಟು 5 ಮಾಡಿದ್ರೆ ಎಷ್ಟಾಕೈತಿ ನೋಡ್ರಿ, 5 4 20, 5 6 30 32. 64 ಇಂಟು 5 ಮಾಡಿದ್ರೆ ಎಷ್ಟಾಕೈತಿ ರೀ 320 ಆಕೈತಿ. ಹಾಗಿದ್ರೆ ಆನ್ಸರ್ ಏನ್ರಿ 320 ನಮ್ಮದು ಸರಿಯಾದ ಉತ್ತರ ಆಗ್ತದೆ. ಆನ್ಸರ್ ಏನ್ರಿ 320. ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. 320 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್. ಅದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 2 ಸಂಖ್ಯೆಗಳು ಮೂರನೇ ಸಂಖ್ಯೆಗಿಂತ ಕ್ರಮವಾಗಿ 30% ಮತ್ತು 60% ಹೆಚ್ಚಾಗಿವೆ. ಹಾಗಾದರೆ 2 ಸಂಖ್ಯೆಗಳು ಯಾವ ಅನುಪಾತದಲ್ಲಿವೆ ಅಂತ ಕ್ವಶನ್ ಐತಿ. ಈಗೇನು ಹೇಳ್ರವ್ರ, ಮೂರನೇ ಸಂಖ್ಯೆಗಿಂತ 2 ಸಂಖ್ಯೆ ಅದಾವಂತ, 2 ಸಂಖ್ಯೆಗಳು ಮೂರನೇ ಸಂಖ್ಯೆಗಿಂತ ಕ್ರಮವಾಗಿ 30% ಮತ್ತು 60% ಹೆಚ್ಚಾದಂತ. ಈಗ ನೋಡ್ರಿ, ಇದು 1ನೇ ಸಂಖ್ಯೆ, ಇದು 2ನೇ ಸಂಖ್ಯೆ, ಇದು 3ನೇ ಸಂಖ್ಯೆ. 3ನೇ ಸಂಖ್ಯೆ ನಮ್ಗೇನು ಗೊತ್ತಿಲ್ಲ, 100 ಇಟ್ಕೊರಿ. ಎಷ್ಟು ಪರ್ಸೆಂಟ್ ಐತಿ 130% ಅಂದ್ರೆ 130 ಏನೈತದ 2 ಸಂಖ್ಯೆಗಳು ಮೂರನೇ ಸಂಖ್ಯೆಗಿಂತ ಕ್ರಮವಾಗಿ 30% ಮತ್ತು 60% ಹೆಚ್ಚಾಗಿವೆ. 30% ಹೆಚ್ಚಾಗೈತೆ ಅಂದ್ರೆ 100ಕ್ಕೆ 130, 30% ಜಾಸ್ತಿ ಅಂದ್ರೆ 130. ನೆಕ್ಸ್ಟ್ 60% ಹೆಚ್ಚಾಗೈತೆ, 2 ನಂಬರ್ 60 ಅಂದ್ರೆ 160. ಇಷ್ಟು ಸಿಕ್ಕ ನಂತರ ಏನು ಹೇಳ್ತಾರೆ ಅವರು, 2 ಸಂಖ್ಯೆಗಳು ಯಾವ ಅನುಪಾತದಲ್ಲಿವೆ ಅಂತ ಕೇಳ್ತಾರೆ. ಯಾವ 2 ಸಂಖ್ಯೆ ಅವ್ರಿ, ಇವು 2 ಸಂಖ್ಯೆ, ಇವು ಯಾವ ಅನುಪಾತದಲ್ಲಿ ಇದಾವ ಅಂತ ಕೇಳ್ತಾರೆ. 130 ಅನುಪಾತ 160 ಐತಿ. ಇದನ್ನ ಎಷ್ಟು ಸಾಧ್ಯ ಆಕೈತಿಲ್ಲ ಎಷ್ಟು ಸಣ್ಣದು ಮಾಡ್ರಿ. ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್. 13 ಅನುಪಾತ 16 ನಮ್ದು ಸರಿಯಾದ ಉತ್ತರ ಆಗ್ತದೆ.
ಆಪ್ಷನ್ ನಂಬರ್ B2 ಈಸ್ ದ ರೈಟ್ ಆನ್ಸರ್. ಆನ್ಸರ್ ಏನ್ರಿ 13:16 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್. A, B ಮತ್ತು C 2:5:7 ಅನುಪಾತದಲ್ಲಿ ಹಣ ಹೊಂದಿದ್ದಾರೆ. ಬಿ ಯು ಎಗಿಂತ 90 ರೂಪಾಯಿ ಹೆಚ್ಚು ಹಣ ಹೊಂದಿದ್ದರೆ ಸಿನ ಬಳಿ ಇರುವ ಹಣ ಎಷ್ಟು ಅಂತ ಕ್ವಶನ್ ಐತಿ. ಇಲ್ಲಿ ನೋಡ್ರಿ, ಎ ಬಿ ಸಿ ಅವ್ರ ಅನುಪಾತ ಎಷ್ಟೈತ್ರಿ? 2:5:7. ನಮಗೇನು ಕೊಟ್ಟಾರ ಇಲ್ಲಿ ಕ್ವೆಶನ್ ಒಳಗೆ? ಬಿ ಯು ಎಗಿಂತ 90 ರೂಪಾಯಿ ಹೆಚ್ಚಾನಂತ. ಬಿ ಎಗಿಂತ 90 ರೂಪಾಯಿ ಹೆಚ್ಚಾನಂತ. ಈ ಅನುಪಾತದಾಗ ಎಷ್ಟು ಹೆಚ್ಚೈತಿ ನೋಡ್ರಿ? ಬಿ ಎಗಿಂತ ಬಿ ಎಷ್ಟು ಹೆಚ್ಚದ ನೋಡ್ರಿ? 2 ಇದು 2 ಐತಂದ್ರೆ 3 ಹೆಚ್ಚದಾನ. 3 ಹೆಚ್ಚದಾನು. ಅನುಪಾತ ಒಳಗೆ 3 ಹೆಚ್ಚದಾನಂದ್ರೆ ಈ 3 ವ್ಯಾಲ್ಯೂನ್ ಏನ್ರಿ? 90 ಆಗ್ತದೆ. ಇಲ್ಲಿ ಎಷ್ಟು ನೋಡ್ರಿ? ಬಿ ಯು ಎಗಿಂತ 90 ರೂಪಾಯಿ ಹೆಚ್ಚದಾನ. ಅನುಪಾತದಾಗ 3 ಹೆಚ್ಚಂದ್ರೆ ಈ 3 ವ್ಯಾಲ್ಯೂನ 90 ಆಗ್ತದೆ. ಹಾಗಿದ್ರೆ ನಮ್ಗೆ ಯಾರು ಕೇಳಕತ್ತಾರ? ಅವ್ರ ಸಿನ ಬಳಿ ಇರುವ ಹಣ ಕೇಳ್ತಾರೋ. ಸಿನ ಅನುಪಾತ ಎಷ್ಟೈತಿ? 7 ಐತಿ. ಹಾಗಿದ್ರೆ 7ರ ವ್ಯಾಲ್ಯೂ ಎಷ್ಟಾಗ್ತದೆ? ಎಕ್ಸ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ, ಕಟ್ತಾ ಹೊಡೆದ್ರೆ ಆನ್ಸರ್ ಬರುತ್ತೆ ನೋಡ್ರಿ. 3 ಯಾವ ಎಕ್ಸ್ ಅಪೋಸಿಟ್ ಐತಿ? 3 ಕೆಳಗೆ ಬಂತು. 90 × 7 ನೋಡ್ರಿ. ಫರ್ದರ್ ಸಿಂಪ್ಲಿಫಿಕೇಶನ್ 3 1 3 3 3 9. ಈ 0 ಆ್ಯಸ್ ಇಟ್ ಈಸ್. 3 ವೇಳೆ ಎಷ್ಟು ರೀ? 21 ಆಗ್ತದೆ. ಈ 0 ಆ್ಯಸ್ ಇಟ್ ಈಸ್. ಹಾಗಿದ್ರೆ ಸಿನಲ್ಲಿ ಇರುವಂತಹ ಒಟ್ಟು ಹಣಗಳು ಎಷ್ಟು ರೀ? 210 ಸಿನ ಬಳಿ ಇರುವ ಹಣಗಳು ಆಗಿರ್ತವೆ. ಹಾಗಿದ್ರೆ ಆಪ್ಷನ್ ನೋಡಿದ್ರೆ ಎ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ವೃತ್ತದ ವಿಸ್ತೀರ್ಣ 154 ಚದರ ಮೀಟರ್ ಆಗಿದ್ದರೆ ಅದರ ತ್ರಿಜ್ಯ ಎಷ್ಟಿರುತ್ತದೆ ಅಂತ ಕ್ವಶನ್ ಐತಿ. ಏನು ಕೇಳ್ತಾರ? ತ್ರಿಜ್ಯ ಅಂದ್ರೆ ಏನ್ರಿ? ರೇಡಿಯಸ್. ರೇಡಿಯಸ್ ಎಷ್ಟಿದೆ ಅಂತ ಕೇಳ್ತಾರೆ. ಅವ್ರೇನು ಕೊಟ್ಟಾರ? ಈಗ ನಮಗೆ ವಿಸ್ತೀರ್ಣ ಕೊಟ್ಟಾರ, ರೇಡಿಯಸ್ ಕೇಳ್ತಾರೆ. ಈಗ ವೃತ್ತ ಯಾವ ರೀತಿ ಇರುತ್ತೆ? ವೃತ್ತ ಈ ರೀತಿ ವೃತ್ತ ಇರ್ತೈತಿ. ಈ ರೀತಿ ವೃತ್ತ ಇರ್ತೈತಿ. ನಾವು ತ್ರಿಜ್ಯ ಯಾವಾಗ ಅಂತೀವಿ? ಇಲ್ಲಿ ಐತಲ್ಲ, ನಾವು ಇದಕ್ಕೆ ತ್ರಿಜ್ಯ ಅಂತೀವಿ. ಇದೇನಿದೆ? ತ್ರಿಜ್ಯ ಅಥವಾ ರೇಡಿಯಸ್. ತ್ರಿಜ್ಯ ಅಥವಾ ರೇಡಿಯಸ್ ಅಂತೀವಿ. ಇದು ಸೆಂಟರ್ ಪಾಯಿಂಟ್. ಅವ್ರು ಏನು ಕೊಟ್ಟಾರ ನಮ್ಗೆ? ಇದ್ರದ್ದು ಏನೈತಿಲ್ಲ ನಡುವ ಇದು ವಿಸ್ತೀರ್ಣ ಕೊಟ್ಟಾರ. ಎಷ್ಟೈತಿ ವಿಸ್ತೀರ್ಣ? 154 ಸ್ಕ್ವೇರ್ ಮೀಟರ್, ಚದರ ಮೀಟರ್ ಅಂತ ಐತಿ. ಎಷ್ಟೈತಿ? 154 ಚದರ ಮೀಟರ್ ಐತಿ. ನಮಗೇನು ಕೇಳ್ತಾರ? ಈ ತ್ರಿಜ್ಯ ಎಷ್ಟೈತಿ ಅಂತ ಕೇಳ್ತಾರೆ. ಇದೇನೈತಿಲ್ಲ, ಈ ತ್ರಿಜ್ಯ ಎಷ್ಟೈತಿ ಅಂತ ಕೇಳ್ತಾರ. ಈಗ ಇದರ ಫಾರ್ಮುಲಾ ಏನೈತ್ರಿ? ವಿಸ್ತೀರ್ಣ ಕಂಡು ಫಾರ್ಮುಲಾ ಏನೈತಿ? ಎ ಸ್ಕ್ವೇರ್ ಅಲ್ಲ, πr² ಅಂತ ಐತಿ. πr² ಐತಿ. ಈ ನೋಡ್ರಿ, ಪೈ ವ್ಯಾಲ್ಯೂ ಏನ್ರಿ? ಈಗ ವಿಸ್ತೀರ್ಣ ಕೊಟ್ಟಾರವ್ರ. ವಿಸ್ತೀರ್ಣ ಎಷ್ಟೈತಿ? 154 ಐತಿ. 154 ಐತಿ. ಪೈ ವ್ಯಾಲ್ಯೂ ಏನ? 22/7 × r². r² ಅಂದ್ರೆ ಏನ? r² ಅಂದ್ರೆ r² ಇದಕ್ಕಿದ್ದಂಗೆ ಬರ್ಕೋರಿ. ನಮಗೇನು ಬೇಕಾಯ್ತು? ನಮಗೀಗ 6 ಬೇಕಾಯ್ತಿ, 3 ಜನ ಬೇಕಾಯ್ತಿ. r² ಅಂತ ಬರ್ಕೋರಿ. ಏನಿರ್ತಿ ಇಲ್ಲಿ? ವಿಸ್ತೀರ್ಣ 154 ಐತಿ. ಈಗ ನೋಡ್ರಿ, ಇವೆರಡು ಆಚಕಡೆ ಹೊರ ಏನಾಗತ್ರಿ? 22/7 ಆಚಕಡೆ ಹೋದ್ರೆ ಡಿವೈಡ್ ಆಗಿ 22 ಕೆಳಗೆ ಬರ್ತೈತಿ, ಇಂಟು 7 ಮ್ಯಾಗ ಹೋಗೈತಿ. ಇಲ್ಲಿ ನೋಡ್ರಿ, ಈಗ ಕಟ್ತಾ ಬಿಡ್ರಿ. ಈಗ 2 1 2 2 1 2 2 7 14 2 7 14. ನೆಕ್ಸ್ಟ್ 11 1 11 11 7 77. 7 7 ಎಷ್ಟು? 7 7 49 ಆಕೈತಿ. ಇಲ್ಲಿ ಏನೈತಿನ? r² ಐತಿ. r² ಐತಿ. ಈ ಸ್ಕ್ವೇರ್ ಇದ್ದದನ್ನ ಹತ್ತಿರ ಕಳಿಸಿ ಏನಾಗುತ್ತೆ? ರೂಟ್ ಆಗ್ತದೆ. ರೂಟ್ ಆಗಿ ಮ್ಯಾಲೆ ಹೋಗ್ತದೆ. ಆರ್ ಇಲ್ಲೇ ಬಿಡ್ರಿ. ಸ್ಕ್ವೇರ್ ಹತ್ತಿರ ಕಳಿಸಿರ ರೂಟ್ ಆಗಿ ಮ್ಯಾಲೆ ಹೋಗೈತಿ. ಹಾಗಿದ್ರೆ ಸ್ಕ್ವೇರ್ ರೂಟ್ ಆಗಿ 49 ಅಂದ್ರೆ ಎಷ್ಟಾಗ್ತದ? 8 ಸ್ಕ್ವೇರ್ ಅದು 49 ಸ್ಕ್ವೇರ್ ಆಗ್ತದೆ. ಅಂದ್ರೆ 49 7 ಸ್ಕ್ವೇರ್ ಆಗ್ತದೆ. ಹಾಗಿದ್ರೆ ಆನ್ಸರ್ ಏನ್ರಿ? 7 ಆಗ್ತದೆ. 7 ಮೀಟರ್ ತ್ರಿಜ್ಯ ಆಗ್ತದೆ. ಆಪ್ಷನ್ ನಂಬರ್ B2 ಈಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 3ರಷ್ಟಿದೆ. ಒಬ್ಬ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನಿಂದ 3ರಷ್ಟಿದೆ ಅಂತ. 8 ವರ್ಷಗಳ ನಂತರ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 2ರಷ್ಟಿದ್ದರೆ
ತಂದೆ ಈಗಿನ ವಯಸ್ಸು ಎಷ್ಟು ಅಂತ ಕ್ವಶನ್ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ ತಂದೆ ಅಂತ ಬರ್ಕೋರಿ, ಇಲ್ಲಿ ಮಗ ಅಂತ ಬರ್ಕೋರಿ. ಈ ನೋಡ್ರಿ, ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 3ರಷ್ಟು ಐತಂದ್ರೆ ತಂದೆ 1 ಐತಂದ್ರೆ ಮಗನ ಎಷ್ಟು ಇರ್ತೈತಿ? 3 ಇರ್ತೈತಿ. 8 ವರ್ಷಗಳ ನಂತರ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 2ರಷ್ಟು ಇದೆ. ತಂದೆಯ ವಯಸ್ಸು ಮಗನ ವಯಸ್ಸಿನಿಂದ 2ರಷ್ಟು ಐತಂದ್ರೆ ಇವಂದು 1 ಐತಂದ್ರೆ ಇವಂದು 2 ಇರ್ತೈತಿ. 8 ವರ್ಷಗಳ ನಂತರ 8 ವರ್ಷಗಳ ನಂತರ 8 ವರ್ಷಗಳ ನಂತರ ಇಲ್ಲಿ 8 ಬರ್ಕೋರಿ, ಇಲ್ಲಿ 8 ಬರ್ಕೋರಿ. ಈಗ ನೋಡ್ರಿ, ಕ್ರಾಸ್ ಮಲ್ಟಿಪ್ಲಿಕೇಶನ್, ಕ್ರಾಸ್ ಇಂಟು ಮಾಡ್ಬೇಕಿದ್ದು, ಹಿಂಗಿಂಟು 3 ಎಷ್ಟು? 3 ಒಂದಲೇ ಎಷ್ಟು? 3 ಮೈನಸ್ ಬರ್ಕೋಬೇಕಾ? 2 ಒಂದಲೇ ಎಷ್ಟು? 2 ಎಷ್ಟು ಬಂತಿದೆ? 3 2 ಕಳೆದ್ರೆ 1 ಬಂತು. ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇಂಟು ಮಾಡ್ರಿ. 8 2 ಎಷ್ಟು? 16 ಮೈನಸ್ 8 ಒಂದಲೇ ಎಷ್ಟು? 8. ಈಗ 16ರಾಗ 8 ಕಳೆದ್ರೆ ಎಷ್ಟು ಉಳಿತೈತಿ? 8. ಈಗ ಏನು ಮಾಡ್ಬೇಕಾ? ಯಾವ ದೊಡ್ಡ ಸಂಖ್ಯೆ ಇದ್ಲ ಅದನ್ನ ಮ್ಯಾಗ ಇಟ್ಟರೆ ಸಣ್ಣ ಸಂಖ್ಯೆ ಇಟ್ಟು ಭಾಗ ಮಾಡ್ಬೇಕು. 8 ಮ್ಯಾಗ ಬಂತು, ಕೆಳಗೆ 1 ಬಂತು. ಈಗ 1 ಇದ್ರು ಅಷ್ಟೇ, ಇಲ್ಲೂ ಕಷ್ಟ ಆಗಿದ್ರೆ ಆನ್ಸರ್ ಏನ್ರಿ? 8 ಬಂತು. ಇದೇನ 8 ಆನ್ಸರ್ ಅಂತ ಅಲ್ಲ, ಆ್ಯಕ್ಚುಲಿ ಏನ 8 ಬಂತು. ಈ ನಮಗೆ ಯಾರ ವಯಸ್ಸು ಕೇಳ್ತಾರೋ? ತಂದೆಯ ವಯಸ್ಸು ಕೇಳ್ತಾರೆ. ತಂದೆಯ ಅನುಪಾತ ಎಷ್ಟೈತಿ? ಇಲ್ಲಿ 3 ಐತಿ. ಆಗಿದ್ರೆ ತಂದೆಯ ಅನುಪಾತ 3 ಇದ್ರೆ ಎಕ್ಸ್ಗೆ 8ಕ್ಕೆ 3 ಇಂಟು ಮಾಡಿದ್ರೆ ತಂದೆ ವಯಸ್ಸು ಐತಿ. 8 3 ಎಷ್ಟು? 24. ಇದೇನಿದೆ? ತಂದೆಯ ವಯಸ್ಸು. ನಾವು ಒಂದು ವೇಳೆ ಎಲ್ಲಾದರೂ ಅವರ ಮಗನ ವಯಸ್ಸು ಕೇಳಿದ್ರೆ ಮಗನ ಅನುಪಾತ ಎಷ್ಟೈತಿ? 1 ಐತಿ. ಇದೇ 8ಕ್ಕೆ 8 ಇಂಟು 1 ಮಾಡಿದ್ರೆ 8 ಬರ್ತೈತಿ. ಇದ ಮಗನ ವಯಸ್ಸು 8. ಮಗನ ವಯಸ್ಸು ಕೇಳಿದ್ರೆ 8 ಆಗ್ತದ, ತಂದೆಯ ವಯಸ್ಸು ಕೇಳಿದ್ರೆ 24 ಆಗ್ತದ. ಹಾಗಿದ್ರೆ ಆಪ್ಷನ್ ಸಿ ಅಲ್ಲಿ ಐತಿ ನೋಡ್ರಿ, ಸಿ ಅಲ್ಲಿ 24 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಒಂದು ಚೌಕದ ವಿಸ್ತೀರ್ಣ 1024 ಚದರ ಸೆಂಟಿಮೀಟರ್ ಆಗಿದ್ದರೆ ಅದರ ಬದಿಗಳ ಉದ್ದ ಎಷ್ಟು ಅಂತ ಕ್ವಶನ್ ಐತಿ. ಬದಿಗಳ ಉದ್ದ ಎಷ್ಟು ಅಂತ ಕ್ವಶನ್ ಐತಿ. ಈಗ ನೋಡ್ರಿ, ಒಂದು ಚೌಕದ ವಿಸ್ತೀರ್ಣ ಎಷ್ಟೈತಿ? 1024 ಐತಿ. 1024 ಐತಿ ಅಂದ್ರೆ ಈಗ ಚೌಕ ಯಾವ ರೀತಿ ಇರ್ತೈತಿ? ಸ್ಕ್ವೇರ್ ಈ ರೀತಿ ಇರ್ತೈತಿ. ಸ್ಕ್ವೇರ್ ಇದರ ವಿಸ್ತೀರ್ಣ ಕೊಟ್ಟಾರ ಅವರು. ಎಷ್ಟು ಕೊಟ್ಟಾರ ವಿಸ್ತೀರ್ಣ? 1024 ಅಂತ ಕೊಟ್ಟಾರ. ವಿಸ್ತೀರ್ಣ ಕಂಡುಹಿಡಿಯುವಂಥ ಫಾರ್ಮುಲಾ ಏನೈತಿ ರೀ? ಎ ಸ್ಕ್ವೇರ್. ಇದು ಎದರ ಫಾರ್ಮುಲಾ ಇದೆ? ಸ್ಕ್ವೇರ್ದ ವಿಸ್ತೀರ್ಣ ಕಂಡುಹಿಡಿಯುವಂಥ ಫಾರ್ಮುಲಾ ಇದೆ. ಎ ಸ್ಕ್ವೇರ್ ಈಕ್ವಲ್ ಟು ಎಷ್ಟೈತಿ? 1024 ಐತಿ. 24 ಐತಿ ಅಂದ್ರೆ ಇದು ಎ ಇಲ್ಲೇ ಬಿಡ್ರಿ, ಇದನ್ನ ಸ್ಕ್ವೇರ್ ಇದ್ದು ಆಚೆ ಕಡೆ ಆಗುತ್ತೆ ರೀ, ರೂಟ್ ಆಗುತ್ತೆ. 1024 ಆಯಿತು. ಅದ್ರದ ಸ್ಕ್ವೇರ್ ರೂಟ್ ತೆಗಿದ್ರದ ಎಷ್ಟಾಗುತ್ತೆ? ಸ್ಕ್ವೇರ್ ರೂಟ್ 1024 ಐತೆ ಅಂದ್ರೆ ಇಲ್ಲಿ ನೋಡ್ರಿ, ಯೂನಿಟ್ ಡಿಜಿಟ್ ನೋಡ್ರಿ, ಇಲ್ಲಿ ಏನೈತಿ? 4 ಐತಿ. ಇದು 4 ಮಾಡಿದ್ರೆ 16 ಆಕೈತಿ. ಇದು ಆಪ್ಷನ್ ಆಗಿಲ್ಲ, ರಾಂಗ್. ಇದು 6 ಮಾಡಿದ್ರೆ 36 ಆಗ್ತೈತಿ. ಇದು ಆಪ್ಷನ್ ಆಗಿಲ್ಲ, ಇದು ರಾಂಗ. 3 ಮಾಡಿದ್ರೆ ಇದು 9 ಆಕೈತಿ. ಇದು ಆಪ್ಷನ್ ಆಗಿಲ್ಲ, ಇದು ರಾಂಗ. ಹಾಗಿದ್ರೆ ಉಳಿತಾವ್ರಿ 2 ಉಳಿತು. ಎ ಆಪ್ಷನ್ ಉಳಿತಾ 32 ಸ್ಕ್ವೇರ್ ರೂಟ್ ಆಗ್ತೈತಿ. ಆಪ್ಷನ್ ಏನ್ರಿ? ಎ ಇದು ಸರಿಯಾದ ಉತ್ತರ. ಆಪ್ಷನ್ ನಂಬರ್ ಎ. ನೆಕ್ಸ್ಟ್ ಕ್ವಶನ್, 9x - 81 = 0 ಆಗಿದ್ದರೆ x ನ ಮೌಲ್ಯವನ್ನು ಕಂಡುಹಿಡಿಯಿರಿ. 9x - 81 = 0 ಆಗಿದ್ದರೆ x ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಐತಿ. ಇಲ್ಲಿ ನೋಡ್ರಿ, 9x - 81 = 0. ಇಲ್ಲಿ ಎಕ್ಸ್ದಾಗ ಒಂದು ಯಾವುದೋ ಒಂದು ಸಂಖ್ಯೆ ಐತಿ, ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಕೊಟ್ಟಾರ. ಇಲ್ಲಿ ಎಕ್ಸ್ದಲ್ಲಿ ಒಂದು ಸಂಖ್ಯೆ ಕೊಟ್ಟ, ಇದೆಲ್ಲಾನು ನಾವೇನು ಇಂಟು ಮಾಡಿ ಮೈನಸ್ ಮಾಡಿದ್ರೆ 0 ಬರ್ತೈತೆ ಅಂತ. ಈಗ ನೋಡ್ರಿ, ಎಕ್ಸ್ ನ ಮೌಲ್ಯ ಕಂಡುಹಿಡಿಬೇಕಾದ್ರೆ ಇಲ್ಲಿ ಮೈನಸ್ ಐತಿ. ಈ -81 ಇಂದ ಆಚೆ ಕಡೆ ಹೊರ ಏನಾಕೈತಿ ರೀ? ಪ್ಲಸ್ ಆಕೈತಿ. 9x = 81 ಆಗ್ತೈತಿ. ಈ ನೋಡ್ರಿ, ಇನ್ನು ನಮಗೇನು ಬೇಕೈತಿ? ಎಕ್ಸ್ ವ್ಯಾಲ್ಯೂ ಬೇಕೈತಿ. ಎಕ್ಸ್ ಇಲ್ಲೇ ಬಿಡ್ರಿ, ಈ 9 ಹಚ್ಚ ಕಳಿಸಿದ್ರೆ ಡಿವೈಡ್ ಆಕೈತಿ. ಹಾಗಿದ್ರೆ ಎಕ್ಸ್ ಇಲ್ಲೇ ಇರಲಿ. 9 ಹಚ್ಚ ಕಳಿಸಿದ್ರೆ ಡಿವೈಡ್ ಕೆಳಗೆ ಹೋಗೈತಿ. 81 / 9 9 1 9 9 9 81 ಆಗಿದ್ರೆ ಆ ಎಕ್ಸ್ ನ ಮೌಲ್ಯ ಎಷ್ಟು ರೀ? 9 ಆಗಿರ್ತದೆ. ಬೇಕಿದ್ರೆ ಇಲ್ಲೊಂದು ಸರ್ತಿ ಕ್ರಾಸ್ ಚೆಕ್ ಮಾಡಿ ನೋಡ್ರಿ. 9 ಐತಿ, 9 ಬರ್ಕರಿ. ಎಕ್ಸ್ ವ್ಯಾಲ್ಯೂ ಏನ? ಎಕ್ಸ್ ವ್ಯಾಲ್ಯೂ 9 ಅಂತ ಹೇಳಿ 9 ಬರ್ಕೋರಿ. ಎಕ್ಸ್ ವ್ಯಾಲ್ಯೂ ಅಂದ್ರೆ ಇಂಟು 9 ಬರ್ಕೋರಿ. -81. 9 ಎಷ್ಟು? 81 ಮೈನಸ್ ಈ 81. 81 ಕಾಲ ಎಷ್ಟು ಉಳಿತೈತಿ? 0 ಉಳಿತೈತಿ. ಆಗಿದ್ರೆ 0 ಐತಿ ನೋಡ್ರಿ. ಎಕ್ಸ್ ನ ವ್ಯಾಲ್ಯೂ ಏನ್ರಿ? 9 ಸರಿಯಾದ ಉತ್ತರ. ಆಪ್ಷನ್ ನಂಬರ್ C3 ಇಸ್ ದ ರೈಟ್ ಆನ್ಸರ್. ಈ ಕ್ವಶನ್ ನಿಮ್ಗೆ ಹೋಮ್ವರ್ಕ್ ಆಗಿರ್ತೈತಿ.
8x - 64 = 0 ಆಗಿದ್ದರೆ ಎಕ್ಸ್ನ ಮೌಲ್ಯವನ್ನು ಕಂಡುಹಿಡಿರಿ. ಈಗ ಹಿಂದಿನ ಕ್ವಶನ್ ಐತಲ್ಲ ಅದು ಸೇಮ್ ಐತಿ, ಅದು ನೀವು ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಓಕೆ, ಇನ್ನುವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ನಿಮಗೆ ಪ್ರತಿದಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿನ್ನೆ ಹೇಳಿದ್ದೆ ಕನ್ನಡ ಬೇಕಾದರೆ ಕನ್ನಡ ಹೇಳಿ, ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್ ಹೇಳಿ ಅಂತ. ನೀವು ಇಂಗ್ಲೀಷು ಬೇಕಂತ ಹೇಳಿದ್ರಿ. ಇನ್ನು ಪ್ರತಿದಿನ ಇಂಗ್ಲೀಷು ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜನ್ನು ತೊಗೊಂಡ್ಬರ್ತೀನಿ. ಸರಿಯಾಗಿ ಓದ್ಕೋರಿ ಅಂತ ಹೇಳ್ತಾ ಎಕ್ಸಾಮ್ ಸಮೀಪ ಬಂದಾವ. ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೀನಿ. ಜೈ ಹಿಂದ್.